ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಕ್ಲಿಯರ್ ಆಗಿ ಆಗೋದೇ ಇಲ್ಲ, ತುಂಬಾ ಟೈಟ್ ಆಗತ್ತೆ, ಹಾಗೆ ಕೆಲವೊಮ್ಮೆ ಉರಿ ಕೂಡ ಬರುತ್ತೆ. ಸೊ ದಿನ ಬೆಳಗಾದ್ರೆ ಈ ಮಲ ವಿಸರ್ಜನೆ ಅನ್ನುವಂಥದ್ದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಇನ್ ಕೆಲವರಲ್ಲಿ ಹೇಗೆ ಅಂತಂದ್ರೆ 1 ದಿನ 2 ದಿನ 3 ದಿನ ಕಳೆದ್ರೂ ಮೋಷನ್ ಕ್ಲಿಯರ್ ಆಗಿ ಆಗೋದಿಲ್ಲ. ಏನಾದ್ರೂ ಮೆಡಿಸಿನ್ ತಗೊಂಡ್ರೆ ಮಾತ್ರ ಮೋಷನ್ ಆಗತ್ತೆ. ಇಂತಹ ಸಮಸ್ಯೆಗಳಿಂದ ನೀವೇನಾದ್ರೂ ಬಳಲ್ತಾ ಇದ್ರೆ ಇವತ್ತಿನ ಈ ವಿಡಿಯೋ ನಿಮಗೋಸ್ಕರ. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಮಲ ವಿಸರ್ಜನೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಆಗುವಂತಹ ಚಯಾಪಚಯ ಕ್ರಿಯೆಯ ಒಂದು ಭಾಗ. ಮಲ ವಿಸರ್ಜನೆ ಆಗ್ತಾ ಇದೆ ಅಂತಂದ್ರೆ ಡೈಜೆಷನ್ ಯಾವ ಲೆವೆಲಲ್ಲಿ ಇದೆ ಹಾಗೂ ಮಲದ ಒಂದು ಗುಣಮಟ್ಟ ಹೇಗಿದೆ, ಮಲದ ಒಂದು ಕನ್ಸಿಸ್ಟೆನ್ಸಿ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಆ ವ್ಯಕ್ತಿಯ ಅಗ್ನಿ ಹೇಗಿದೆ, ಜೀರ್ಣಕ್ರಿಯೆ ಸಾಮರ್ಥ್ಯ ಹೇಗಿದೆ, ಚಯಾಪಚಯ ಕ್ರಿಯೆಗಳು ಹೇಗಾಗ್ತಾ ಇದೆ, ಇದೆಲ್ಲದನ್ನ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಹಲವಾರು ಕಾರಣಗಳಿಂದಾಗಿ ಮಲ ವಿಸರ್ಜನೆಯಲ್ಲಿ ಕಷ್ಟ ಆಗುವಂಥದ್ದು, ಉರಿ ಸಮಸ್ಯೆ, ಕಾನ್ಸ್ಟಿಪೇಷನ್ ಅಥವಾ ತುಂಬಾನೇ ನೋವಾಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದರಲ್ಲಿ ಏನೇನು ಕಾರಣಗಳಿರಬಹುದು? ಮೊದಲನೇದಾಗಿ ದೈಹಿಕ ಚಟುವಟಿಕೆಯಲ್ಲಿ ಕಡಿಮೆ ಇರುವಂಥದ್ದು. ಅಂದ್ರೆ ದಿನಾ ಸೆಡೆಂಟ್ರಿ ಲೈಫ್ ಸ್ಟೈಲ್, ಎದ್ದೆ ಕೂತೆ ಕೆಲಸ ಮಾಡದೆ ಮಲಗದೆ, ಎದ್ದೆ ಕೂತ್ಕೊಂಡೆ ಕೆಲಸ ಮಾಡದೆ ಮಲಗದೆ, ಅಥವಾ ಆಹಾರ ಪದ್ಧತಿಯಲ್ಲಿ ಕಡಿಮೆ ಆದಂತಹ ನಾರಿನ ಪದಾರ್ಥ. ನಮ್ಮ ಆಹಾರದಲ್ಲಿ ಯಾವಾಗ ನಾರಿನ ಅಂಶ ಕಡಿಮೆ ಆಗ್ತದೋ, ಅಂದ್ರೆ ಈಗ ಅನ್ನ ಸಾಂಬಾರು, ಮುದ್ದೆ ಸಾಂಬಾರು, ರೊಟ್ಟಿ, ಇದು ಚಟ್ನಿ ಪುಡಿ, ಈ ತರ ಅಷ್ಟೇ ತಿಂತ ಇದ್ದಾಗ ಏನಾಗುತ್ತೆ, ಅಲ್ಲಿ ಫೈಬರ್ ಕಂಟೆಂಟ್ ಇರೋದಿಲ್ಲ. ಯಾವಾಗ ನಾರಿನ ಅಂಶ ನಿಮ್ಮ ಆಹಾರದಲ್ಲಿ ಜಾಸ್ತಿ ಇರೋದಿಲ್ವೋ ಆಗ ಏನಾಗುತ್ತೆ, ನಿಮ್ಮ ಮಲದ ಸರಿಯಾದ ಫಾರ್ಮೇಶನ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕೂಡ ಕಷ್ಟ ಆಗ್ತಿರುತ್ತೆ. ಇನ್ನು ಕೆಲವರು ನೀರು ಕುಡಿಯೋದನ್ನೇ ಮರ್ತು ಬಿಡ್ತಾರೆ. ಊಟ ಆಗುವಾಗ ಊಟಕ್ಕೆ ಬೇಡ ಅಂತ ಕುಡಿಯಲ್ಲ, ಆಮೇಲೆ ಕೆಲಸದಲ್ಲಿ ಮರ್ತು ಹೋಗ್ಬಿಡ್ತಾರೆ. ಸೊ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ್ಲೂ ಕೂಡ ಮಲ ಈ ತರ ಗಟ್ಟಿ ಆಗುತ್ತೆ. ಹಾಗೇನೆ ಕೆಲವೊಂದ್ ಸತಿ ಮಲ ಗಟ್ಟಿ ಆಗೋದಿಲ್ಲ, ಆದ್ರೆ ಟಾಯ್ಲೆಟ್ ಸರಿ ಆಗೋದಿಲ್ಲ. ಟಾಯ್ಲೆಟ್ ಮಾಡುವ ನೋವಾಗತ್ತೆ ಅಂದ್ರೆ ತುಂಬಾ ಡೇಂಜರಸ್ ಕಂಡೀಷನ್ ಆದಂತಹ, ಈಗ ಇಂಟೆಸ್ಟೈನಲ್ ಒಬ್ಸ್ಟ್ರಕ್ಷನ್ ಇರುವಂತಹ ಕಂಡೀಷನ್ಸ್ಗಳು ಇರಬಹುದು. ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇಂಟೆಸ್ಟೈನಲ್ ಒಬ್ಸ್ಟ್ರಕ್ಷನ್ ಇಂದ ಹಿಡಿದು IBS ಇಂದ ಹಿಡಿದು ಕಾನ್ಸ್ಟಿಪೇಷನ್ ಇಂದ ಹಿಡಿದು ಈ ಒಂದು ಕರುಳಿಗೆ ಸಂಬಂಧಪಟ್ಟಂತಹ ಆಲ್ಮೋಸ್ಟ್ ಎಲ್ಲ ಕಂಡೀಷನ್ ಅನ್ನ ತುಂಬಾ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಆದ್ರೆ ವ್ಯಕ್ತಿಯಲ್ಲಿ ಅದು ಡಿಫ್ರೆನ್ಸ್ ಆಗತ್ತೆ. ಸೊ ನಿಮ್ಗೆ ಈ ಕಂಡೀಷನ್ ಇದೆ ಅಂದ ತಕ್ಷಣ ಹೇಗೆ ಅದರಲ್ಲಿ ನಾವು ಅಪ್ರೋಚ್ ಮಾಡ್ತೀವಿ, ಯಾವ ರೀತಿಯ ಚಿಕಿತ್ಸೆಯನ್ನ ಕೊಡ್ತೀವಿ ಅನ್ನೋದು ನಿಮ್ಮ ಕನ್ಸಲ್ಟೇಷನ್ ಆದ ಮೇಲೆ ನಿರ್ಧಾರ ಆಗೋದು. ಪ್ರತಿಯೊಬ್ಬ ವ್ಯಕ್ತಿಯ ನಾಡಿ ಮಿಡಿತ ಬೇರೆ ಬೇರೆ ಇರುತ್ತೆ. ಆ ನಾಡಿ ಮಿಡಿತಕ್ಕನುಗುಣವಾಗಿ ಈ ಚಿಕಿತ್ಸೆ, ಔಷಧಿ ಹಾಗೂ ದಿನಚರಿ, ಆಹಾರ ಕ್ರಮ ಆಗ್ಬೇಕು. ಎಲ್ಲಿ ಕೂಡ ಒಂದೇ ಸೇಮ್ ಡಯಟ್ ಎಲ್ಲರಿಗೆ ಆಗುವಂಥದ್ದು ಇರೋದಿಲ್ಲ. ಡಯಟ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಅಗ್ನಿಗನುಗುಣವಾಗಿ, ಋತುವಿಗನುಸಾರವಾಗಿ, ನಾವಿರುವಂತಹ ಭೌಗೋಳಿಕ ಪ್ರದೇಶಕ್ಕನುಸಾರವಾಗಿ, ಹಾಗೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ, ನಮ್ಮ ದೇಹದ ಚಟುವಟಿಕೆಗೆ ಅನುಗುಣವಾಗಿ ನಿರ್ಧಾರವಾಗಬೇಕು. ಅದಕ್ಕೆ ನಾವು ಹೇಳೋದು, ನೀವು ಆಯುರ್ವೇದ ಡಾಕ್ಟರ್ನ ಎಲ್ಲ ರೋಗ ಬಂದು ಕ್ರಾನಿಕ್ ಕಂಡೀಷನ್ ಅಲ್ಲಿ ಅಷ್ಟೇ ಕನ್ಸಲ್ಟ್ ಮಾಡ್ಬೇಕಂತಿಲ್ಲ. ನೀವು ಆರೋಗ್ಯವಂತರಾಗಿದ್ದಾಗಲೇ ನಾಡಿ ಪರೀಕ್ಷೆನ ಮಾಡಿಸ್ಕೊಳ್ಳಿ. ನಿಮ್ಮ ಪ್ರಕೃತಿ ಯಾವುದು ಅನ್ನೋದನ್ನ ಕಂಡು ಹಿಡ್ಕೊಳ್ಬಹುದು. ಹಾಗೆ ಆ ಪ್ರಕೃತಿಗೆ ಅನುಸಾರವಾಗಿ ಯಾವ ಆಹಾರ ಬೆಸ್ಟ್, ಆ ಪ್ರಕೃತಿಗೆ ಅನುಸಾರವಾಗಿ ಯಾವ ರೀತಿಯ ದಿನಚರಿ ನಿಮ್ಗೆ ಒಳ್ಳೇದು, ಯಾವ ರೀತಿ ನೀವು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಪ್ರಿಕಾಷನ್ಸ್ ಅನ್ನ ತಗೊಳ್ಬಹುದು. ಹಾಗೆ ಈಗ ಉದಾಹರಣೆಗೆ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಬಂದಾಗ ಒಂದಿಷ್ಟು ಟೆಂಡೆನ್ಸಿ ಇರುತ್ತೆ, ಇಂತಹ ರೋಗಗಳು ಬರುವ ಸಾಧ್ಯತೆ ಜಾಸ್ತಿ, ಇಂತಹ ಸಮಸ್ಯೆಗಳು ಉದ್ಭವ ಆಗಬಹುದು. ಈ ಟೆಂಡೆನ್ಸಿಗಳಿದ್ದಾಗ ನೀವು ಮೊದಲೇ ಆರೋಗ್ಯವಂತರಾಗಿದ್ದಾಗಲೇ ನಾಡಿ ಪರೀಕ್ಷೆನ ಮಾಡಿಸ್ಕೊಂಡ್ರೆ ಅದಕ್ಕೆ ಅನುಗುಣವಾಗಿ ನೀವು ಮುಂಜಾಗರೂಕತೆಯನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೇನೆ ಚಿಕಿತ್ಸೆಗಳು ಅಂತ ಬಂದ್ರೆ ಪಂಚಕರ್ಮದಲ್ಲಿ ಅದ್ಭುತವಾದ ಚಿಕಿತ್ಸೆಗಳು ಲಭ್ಯವಿದೆ. ಪಂಚಕರ್ಮ ಜೊತೆಯಲ್ಲಿ ಕೋಶ ಕ್ಲೆನ್ಸಿಂಗ್ ಎರಡೂ ಸೇರಿ ಚಿಕಿತ್ಸೆಯನ್ನ ಪಡ್ಕೊಂಡಾಗ ನಮ್ಮ ದೇಹದಲ್ಲಿ ಅದು ಎಂಥದ್ದೇ ಘೋರ ವ್ಯಾಧಿ ಆದ್ರೂ ಕೂಡ ಅದನ್ನ ನಾವು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಅಥವಾ ಗುಣಪಡಿಸುವಲ್ಲಿ ತುಂಬಾ ಆಯುರ್ವೇದ ಹಾಗೂ ಪಂಚಕರ್ಮ ಸಹಾಯ ಮಾಡುತ್ತೆ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಈಗ ಉದಾಹರಣೆಗೆ ವಿರೇಚನ, ಬಸ್ತಿ ಚಿಕಿತ್ಸೆ, ಇಂಥದೆಲ್ಲ ಕೇವಲ ನಿಮ್ಮ ಕರಳನ್ನ ಕ್ಲೀನ್ ಮಾಡಲ್ಲ, ಅಥವಾ ಕೇವಲ ಹೊಟ್ಟೆ ಕ್ಲೀನ್ ಆಗತ್ತೆ, ಹೊಟ್ಟೆಲಿರೋ ಗಲೀಜೆಲ್ಲ ಹೋಗತ್ತೆ ಅಷ್ಟೇ ಅಲ್ಲ. ಇದು ನಿಮ್ಮ ದೇಹದ ಜೀವಕೋಶಗಳನ್ನ ಕ್ಲೀನ್ ಮಾಡುವಲ್ಲಿ, ಪ್ರತಿಯೊಂದು ಜೀವಕೋಶಗಳನ್ನ ನರಿಶ್ ಮಾಡುವಲ್ಲಿ, ಹಾಗೆ ಪ್ರತಿಯೊಂದು ಜೀವಕೋಶದ ಲೆವೆಲ್ಗೆ ಇಳಿದು ಅಲ್ಲಿ ನಿಮಗೆ ರಿಲ್ಯಾಕ್ಸೇಷನ್, ರಿಜುವಿನೇಷನ್ ಹಾಗೂ ಡಿಟಾಕ್ಸಿಫಿಕೇಶನ್ ಮಾಡುವಂತಹ ಕೆಲಸ ಪಂಚಕರ್ಮ ಹಾಗೂ ಉಪಕರ್ಮ ಚಿಕಿತ್ಸೆಗಳ ಸಂಯೋಗದಿಂದ ಆಗತ್ತೆ. ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಈಗ ವಿರೇಚನ ಅಂತ ಅಂದ ತಕ್ಷಣ ಬರೀ ವಿರೇಚನ ಒಂದ್ ತಗೊಂಡ್ರೆ ಆಯ್ತು ಅಂತಲ್ಲ. ಆ ವಿರೇಚನ ಮುಖ್ಯವಾದ ಒಂದು ಚಿಕಿತ್ಸೆ. ಅದರ ಜೊತೆಗೆ ವೈದ್ಯ ತನ್ನ ಯುಕ್ತಿಯನ್ನ ಉಪಯೋಗಿಸಿ ಸೂಕ್ತವಾದ ಉಪಕರ್ಮಗಳನ್ನ ಜೋಡಿಸಿದಾಗ ಮಾತ್ರ ಸಂಪೂರ್ಣವಾಗಿ ಸೆಲ್ಯುಲರ್ ಲೆವೆಲ್ ವರೆಗೆ ಕ್ಲೀನಿಂಗ್ ಆಗತ್ತೆ. ತುಪ್ಪ ಕುಡದೆ, ಅಭ್ಯಂಗ ತಗೊಂಡೆ, ವಿರೇಚನ ತಗೊಂಡೆ, ಅಲ್ಲಿಗೆ ಮುಗೀತು ಇಷ್ಟೇ ಅಲ್ಲ.
ಈ ಚಿಕಿತ್ಸೆಯ ಜೊತೆಯಲ್ಲಿ ಅನುಕೂಲಕರವಾದಂತಹ ಉಪಕರ್ಮಗಳನ್ನ ಸೇರಿಸಿದಾಗ, ಉಪಕರ್ಮಗಳು ಅಂತಂದ್ರೆ ಏನೇನು, ಈಗ ನೀವೇನೇನು ಈಗ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಈ 5 ಚಿಕಿತ್ಸೆಯ ಹೊರತಾಗಿ ಬೇರೆ ಯಾವ್ಯಾವ ಥೆರಪಿ ಹೆಸರು ಕೇಳಿದಿರೋ ಅದೆಲ್ಲವೂ ಕೂಡ ಉಪಕರ್ಮಗಳು. ಸೊ ಈ ಮುಖ್ಯವಾದ ಪಂಚಕರ್ಮ ಏನ್ ನೀವು ತಗೊಳ್ತಾ ಇದ್ದೀರಾ, ಆ ಒಂದು ಈಗ ಬಸ್ತಿ ಚಿಕಿತ್ಸೆಯ ಜೊತೆಯಲ್ಲಿ ಅಭ್ಯಂಗವನ್ನ ಜೋಡಣೆ ಮಾಡಿದಾಗ ಏನಾಗತ್ತೆ, ಬಸ್ತಿ ಮೆಡಿಸಿನ್ ಯಾವುದು ನಿಮ್ಮ ದೇಹವನ್ನ ಎಂಟರ್ ಆಗಿದೆಯೋ ಅದು ಸಾರ್ವದೈಹಿಕವಾಗಿ ಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೇನೆ ಸ್ಥಾನಿಕವಾದಂತಹ ಸ್ನೇಹನ, ಸ್ವೇದನ ನೀಡುವಂಥದ್ದು ಏನ್ ಮಾಡುತ್ತೆ, ಅಬ್ಸಾರ್ಬ್ಡ್ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳೇನಿದೆ, ಯಾವ ಆಕ್ಟಿವ್ ಇಂಗ್ರೀಡಿಯೆಂಟ್ ಆ ಔಷಧಿಯಲ್ಲಿ ಇದ್ದಿದ್ದು ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಿದೆ, ಅದು ಆಯಾ ಸ್ಥಾನಕ್ಕೆ ಸರಿಯಾಗಿ ತಲುಪುವ ರೀತಿಯಲ್ಲಿ ಆ ಒಂದು ಆಯಾ ಸ್ಥಾನದ ಲೋಕಲ್ ಸರ್ಕ್ಯುಲೇಷನ್ ಅನ್ನ ಎನ್ಹಾನ್ಸ್ ಮಾಡುವ ಮೂಲಕ ಉಪಕರ್ಮಗಳು ನಿಮ್ಗೆ ಸಹಾಯ ಆಗುತ್ತೆ. ಸೊ ಹೀಗೆ ಪಂಚಕರ್ಮ ಮತ್ತೆ ಅದರ ಜೊತೆಯಲ್ಲಿ ಉಪಕರ್ಮ ಇವುಗಳ ಸಮಯೋಚಿತವಾದಂತಹ ಶಾಸ್ತ್ರಬದ್ಧವಾದಂತಹ ಜೋಡಣೆ ಏನಿದೆ, ಇದು ನಿಮ್ಮ ಜೀವಕೋಶಗಳ ಲೆವೆಲ್ ಅಲ್ಲಿ ಡಿಟಾಕ್ಸಿಫಿಕೇಶನ್, ರಿಜ್ಯುವಿನೇಷನ್ ಹಾಗೂ ರಿಲ್ಯಾಕ್ಸೇಷನ್ ಅನ್ನ ನೀಡುವಲ್ಲಿ ಯಶಸ್ವಿ ಆಗುತ್ತೆ. ಅದರ ಜೊತೆಗೆ ಕೋಶ ಕ್ಲೆನ್ಸಿಂಗ್ ಅನ್ನುವಂಥದ್ದು, ಈಗ ನಮ್ಮ ಬರೀ ದೇಹ ಕ್ಲೀನ್ ಆದ್ರೆ ಸಾಕಾಗಲ್ಲ, ಪ್ರಾಣ ಚೈತನ್ಯ ಇದೆ, ಮನೋಮಯ ಕೋಶ ಇದೆ, ಅದರೊಳಗಿರುವಂತಹ ನಮ್ಮ ಜ್ಞಾನ ಏನಿದೆ, ಈ ಜ್ಞಾನದ ಅರಿವು ನಮಗೆ ಸಿಕ್ಬಿಟ್ರೆ ರೋಗದ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ಆ ರೋಗದಲ್ಲಿ ನಾವು ನರಳೋದು ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ನಮ್ಮ 5 ಕೋಶಗಳನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು. ಅದರ ಜೊತೆಗೆ ಪಂಚಕರ್ಮದ ಸಹಾಯವನ್ನ ತಗೊಂಡು ದೇಹ, ಮನಸ್ಸು, ಆತ್ಮ, ಆಧ್ಯಾತ್ಮ ಈ ಪೂರ್ತಿಯಾದಂತಹ ಪಂಚಕೋಶಗಳು ಹಾಗೂ ಪಂಚಕರ್ಮಗಳು ಇದರ ಒಂದು ಸಮ್ಮಿಲನದಿಂದ ಕರುಳಿಗೆ ಸಂಬಂಧಪಟ್ಟಂತಹ ಎಂತ ಸಮಸ್ಯೆ ಇದ್ರೂ ಕೂಡ ಅದನ್ನ ನಾವು ಸರಿಪಡಿಸಲಿಕ್ಕೆ ಸಾಧ್ಯವಿದೆ. ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಲ್ಲಿ ಅಪಾನ ಮುದ್ರೆಯನ್ನ ನೀವು ದಿನಾ ಮಾಡ್ಬೇಕು, ಪ್ರತಿನಿತ್ಯ ಅಪಾನ ಮುದ್ರೆಯನ್ನ ಮಾಡ್ಬೇಕು. ಇವತ್ತು ಈ ಕೈಯಲ್ಲಿ ನಾನು ತೋರ್ಸಕ್ ಆಗ್ತಾ ಇಲ್ಲ, ತೆರೆ ಮೇಲೆ ಅದರ ಫೋಟೋ ಹಾಕಿರ್ತೀನಿ. ಸೊ ಅಪಾನ ಮುದ್ರೆಯನ್ನ ಪ್ರತಿನಿತ್ಯ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಅಪಾನ ವಾಯು ಕೆಳಮುಖವಾಗಿ ಹೋಗೋದು ಸುಲಲಿತವಾಗ್ತಾ ಬರುತ್ತೆ. ಮುಖ್ಯವಾಗಿ ಈಗ ಮಲವಿಸರ್ಜನೆ ಕಷ್ಟ ಆಗ್ತಾ ಇದೆ, ಉರಿ ಆಗ್ತಿದೆ, ನೋವಾಗ್ತಿದೆ, ತೊಂದರೆ ಆಗ್ತಿದೆ, ಪ್ರತಿನಿತ್ಯ ಮೋಷನ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಅಪಾನ ವಾಯುವಿನ ಕೆಳಮುಖ ಚಲನೆಯಲ್ಲಿ ತೊಂದರೆ ಆಗಿದೆ ಅಂತ ಅರ್ಥ. ಅಪಾನ ಮುದ್ರೆಯನ್ನ ನೀವು ಪ್ರತಿನಿತ್ಯ ಮಾಡ್ತಾ ಬಂದ್ರೆ ಆ ಅಪಾನ ವಾತ ಏನಿದೆ ಅದು ಕೆಳಮುಖದಲ್ಲಿ ಚಲನೆ ಆಗ್ಲಿಕ್ಕೆ ಸಹಾಯ ಆಗತ್ತೆ. ಹಾಗೆ ನಿಮ್ಗೆ ಪ್ರತಿನಿತ್ಯ ಯಾವುದೇ ತಲೆಬಿಸಿ ಇಲ್ಲದೆ ಮೋಷನ್ ಕ್ಲಿಯರ್ ಆಗಕ್ಕೆ ಸಹಾಯ ಆಗತ್ತೆ. ಎರಡನೇದಾಗಿ ಬೇಯಿಸಿದ ತರಕಾರಿಗಳನ್ನ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಮೂರನೇದಾಗಿ ರಾತ್ರಿ ಜಾಗರಣೆ ಮಾಡದೇ ಇರೋದು. ರಾತ್ರಿ ಜಾಗರಣೆ ಮಾಡೋದು ನಿಮ್ಗೆ ವಾತವನ್ನ ವೃದ್ಧಿ ಮಾಡುತ್ತೆ. ವಾತ ಜಾಸ್ತಿ ಆದ ಹಾಗೆ ಮಲ ವಿಸರ್ಜನೆ ಕಷ್ಟ ಆಗ್ತಾ ಹೋಗುತ್ತೆ, ಮಲಬದ್ಧತೆ ಆಗ್ತಾ ಹೋಗುತ್ತೆ. ಸೊ ನೀವು ರಾತ್ರಿ ಜಾಗರಣೆ ಮಾಡಬಾರ್ದು, ಬೇಯಿಸಿದ ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಅದರ ಜೊತೆಯಲ್ಲಿ ಅಪಾನ ಮುದ್ರೆಯನ್ನ ಪ್ರತಿನಿತ್ಯ ಮಾಡಿ. ಹಾಗೇನೆ ಸಾಧ್ಯವಾದಲ್ಲಿ ಒಮ್ಮೆ ಕನ್ಸಲ್ಟೇಷನ್ ಅನ್ನು ತೆಗೆದುಕೊಂಡು ನಿಮ್ಮ ಪ್ರಕೃತಿಯ ಬಗ್ಗೆ ನಮ್ಮ ಜೊತೆಯಲ್ಲಿ ಡಿಸ್ಕಷನ್ ಮಾಡಬಹುದು, ಅಥವಾ ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ನಿಮ್ಮ ನಾಡಿ ಮಿಡಿತಕ್ಕನುಗುಣವಾದಂತಹ ದಿನಚರಿ, ಆಹಾರ ಪದ್ಧತಿ, ಔಷಧಿಗಳು ಅಥವಾ ಪಂಚಕರ್ಮ ಚಿಕಿತ್ಸೆ ಹಾಗೂ ಕೋಶ ಕ್ಲೆನ್ಸಿಂಗ್ ಇದೆಲ್ಲದರ ಒಂದು ಸಹಾಯದಿಂದ ನೀವು ಪುನಃ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಹಾಗಾಗಿ ಯಾವುದೇ ರೀತಿಯ ಕರುಳಿಗೆ ಸಂಬಂಧಪಟ್ಟಂತೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ, ಮಲ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಲ್ಲಿ ನೀವು ನಿಸ್ಸಂದೇಹವಾಗಿ ಸಸ್ಯ ಸಂಜೀವಿನಿಯ ಸಹಾಯವನ್ನ ಪಡೆಯಬಹುದು. ನಾವು ಇಲ್ಲಿಯೇ ಔಷಧಿ ಸಸ್ಯಗಳನ್ನ ಬೆಳೀತಾ ಇರೋದು, 125ಕ್ಕೂ ಹೆಚ್ಚು ಗೋಮಾತೆಯರಿರೋದ್ರಿಂದ ಆ ಗೋ ಉತ್ಪನ್ನಗಳು ಕೂಡ ನಮ್ಮಲ್ಲಿಯೇ ನಾವು ಸೋರ್ಸ್ ಮಾಡ್ಕೊಳ್ತಾ ಇರುವಂತದ್ದು. ಹೀಗೆ ಇಲ್ಲಿಯೇ ಇನ್ಹೌಸ್ ಮೆಡಿಕೇಶನ್ಸ್ ಮತ್ತು ಗೋಶಾಲೆಯ ಒಂದು ಉತ್ಪನ್ನಗಳೇನಿದೆ, ಅಷ್ಟೇ ಅಲ್ಲದೆ ಇಲ್ಲಿಯ ವೈದ್ಯರು ಕಳೆದ 4 ತಲೆಮಾರುಗಳಿಂದ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ನಮ್ಮ ಮನೆಯವರಾದಂತಹ ಡಾಕ್ಟರ್ ಪತಂಜಲಿ ಶರ್ಮಾ ಅವರ ಮುತ್ತಾತ ಬ್ರಹ್ಮರ್ಷಿ ದೈವರಾತರು. ಆ ಬ್ರಹ್ಮರ್ಷಿ ದೈವರಾತರ ಕುಟುಂಬಕ್ಕೆ ಸೇರಿದಂತಹ ಈ ಅಶೋಕವನ ಅನ್ನುವಂತಹ ಜಾಗದಲ್ಲಿರುವ ಈ ಸಸ್ಯ ಸಂಜೀವಿನಿ ಕಳೆದ 4 ತಲೆಮಾರಿನಿಂದ ಈ ಎಲ್ಲ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಬಂದಿದೆ. ಹಾಗೆ ನನ್ನ ಮಾವನವರಾದ ವೇದಶ್ರವ ಶರ್ಮಾ ಅವರು ಸ್ವತಃ ಬೆಳೆದು ಮಾಡಿದಂತಹ ಈ ಔಷಧಿ ವನ ಏನಿದೆ, ಇಲ್ಲಿಯೇ ಬೆಳೆದಂತಹ ಔಷಧಿ ಸಸ್ಯಗಳನ್ನ ನಿಮ್ಮ ಚಿಕಿತ್ಸೆಗೆ ಬಳಸಲಾಗುತ್ತೆ. ನಿಮಗೆ ನೀಡುವಂತಹ ಪ್ರತಿಯೊಂದು ಔಷಧಿ ನೋಡ್ಲಿಕ್ಕೆ ಫ್ಯಾನ್ಸಿ ಕಾಣದೇ ಇರ್ಬೋದು, ಅದರೊಳಗಿರುವಂತಹ ಸತ್ವ ಏನಿದೆ ಅದು ಅಷ್ಟು ನ್ಯಾಚುರಲ್ ಆಗಿ ತಾಜಾ ಫ್ರೆಶ್ ಆಗಿರುತ್ತೆ ಅನ್ನುವಂತಹ ನಂಬಿಕೆಯನ್ನ ನಾನು ನಿಮಗೆ ನೀಡಬಲ್ಲೆ. ಸೊ ಇದಿಷ್ಟು ಮಾಹಿತಿಯನ್ನ ಇವತ್ತು ಮಲವಿಸರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆನ ಅನುಭವಿಸ್ತಾ ಇರುವವರಿಗೆ ನಾನು ನೀಡುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ಯಾರ್ಯಾರಿಗೆ ಈ ಮಾಹಿತಿ ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ಅವರೆಲ್ಲ
ಎಲ್ಲರ ಜೊತೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ಮುಂದೆ ಹಾಕುವಂಥ ಎಲ್ಲ ಮಾಹಿತಿಗಳ ನೋಟಿಫಿಕೇಶನ್ ಲಭ್ಯ ಇರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ನಮಸ್ಕಾರ.